ಮನೆ ಮಠ ಮಾರಿ ಬೀದಿಗೆ ಬಂದ ನಿರ್ಮಾಪಕ ಇದೀಗ ಜೀವನ ಹೇಗ್ ನಡೆಸ್ತಾರೆ? ನನ್ನ ಹತ್ರ ಒಂದು ಒಳ್ಳೆ ಕತೆ ಇದೆ, ಕತೆ ಹೇಳ. ಕತೆ ಏನಂದ್ರೆ, ನಾವು ಸಿನಿಮಾ ನೋಡಕ್ ಹೋಗಕ್ಕೆ ಟೈಮ್ ಪಾಸ್ಗೋಸ್ಕರ ಸಿನಿಮಾ ನೋಡ್ತೀವಿ, ಕೆಲವೊಂದ್ಸರಿ ಏನೋ ಕಲಿಯೋಕ್ಕೋಸ್ಕರ ನೋಡ್ತೀವಿ, ಇಲ್ಲ ಹೀರೋಗೋಸ್ಕರ ಸಿನಿಮಾ ನೋಡ್ತೀವಿ. ಬಟ್ ಈ ಟೈಟಲ್ ಟೈಮ್ ಪಾಸ್ ಅಂತ ಇಡೋದಿಕ್ಕೆ ರೀಸನ್ ಏನಾದರೂ ಇದೆಯಾ ಸಿನಿಮಾದಲ್ಲಿ? ಪರ್ಟಿಕ್ಯುಲರ್ ರೀಸನ್ ಅಂತ ಏನಿಲ್ಲ ಸರ್. ದೈವ ಭಕ್ತರು ತುಂಬ. ಸೊ ಅವರು ಸಿನಿಮಾ ಟೈಟಲ್ಸ್ನ ಯಾವ್ದು ಬೇಕು ಅಂತ ಹೇಳಿ ಅದು ಚೀಟಿದಲ್ಲಿ ಹೆಸರು ಬರೆದು ಇದ್ರ ಮುಂದೆ ಹಾಕಿ ಅದರಲ್ಲಿ ಪಿಕ್ ಮಾಡಿದಾಗ ಟೈಮ್ ಪಾಸ್ ಅಂತ ಬಂತು. ಸೊ ಅದಕ್ಕೋಸ್ಕರ ಅದೇ ಇಡಬೇಕು ಅಂತ ಇತ್ತು. ಬಟ್ ಆಕ್ಚುಲಿ ಆ 5 ಚೀಟಿನಲ್ಲೂ ಟೈಮ್ ಪಾಸ್ ಅಂತಾನೆ ಬರ್ದಿದ್ರು. ದೇವ್ರಿಗೆ ಚೀಟ್ ಮಾಡಿದ್ರು. ಸರ್ಗೆ ಪರ್ಟಿಕ್ಯುಲರ್ ಆಗಿ ಟೈಮ್ ಪಾಸ್ ಅನ್ನೋ ಒಂದು ಟೈಟಲ್ಲೇ ಬೇಕು ಅಂತ ರಿಜಿಸ್ಟರ್ ಆಗಿತ್ತು, ಅವ್ರು ಫಿಕ್ಸ್ ಇತ್ತು ಮೈಂಡ್. ಸೊ ಅದಕ್ಕೋಸ್ಕರ ಟೈಮ್ ಪಾಸ್ ಇದ್ರು. ಜನಕ್ಕೆ ಚೀಟ್ ಮಾಡಲ್ಲ, ಜನಕ್ಕೆ ಎಂಟರ್ಟೈನ್ ಮಾಡ್ತೀವಿ, ಪಕ್ಕಾ ಟೈಮ್ ಪಾಸ್ ಮಾಡ್ತೀವಿ 100%. ಅವ್ರಿಗೆ ಪೈಸಾ ವಸೂಲು. ನಿಮ್ಮ ಲುಕ್ಕು, ನಿಮ್ಮ ವೇಷ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್. ಸಿನಿಮಾದಲ್ಲಿ ಅಂಥದ್ದೇನು ದಬಾಕಿದ್ದೀರಾ ಹೇಳಿ? ಸಿನಿಮಾದಲ್ಲಿ ಎಲ್ಲರನ್ನೂ ಹೊಟ್ಟೆ ನೋವು ಬರೋಷ್ಟು ನಗ್ಸಿದ್ದೀನಿ ಸರ್. ನಗ್ಸಿದ್ದೀರಾ? ಕಾಮಿಡಿಯನ್ ಆಗಿ ಸಿನಿಮಾದಲ್ಲಿ ಮಾಡಿದ್ದೀನಿ. ಅಂದರೆ ಸಿನಿಮಾದಲ್ಲಿ ಸಿನಿಮಾನ ಇಲ್ಲ ಸಿನಿಮಾದಲ್ಲಿ ಹೊಟ್ಟೆ ನೋವು ಬರೋಷ್ಟು ನಗ್ಸಿದ್ದೀನಿ ಎಲ್ಲ ಜನರನ್ನ. ನನ್ನ ಕೈಯಲ್ಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಹೊಟ್ಟೆ ನೋವು ಬರೋಷ್ಟು ನಗ್ಸಿದ್ದೀನಿ. ಇದೇ ನನ್ನ ಪಾತ್ರ ಸಿನಿಮಾದಲ್ಲಿ. ಸರ್ ನಿಮ್ಮ ಪಾತ್ರ? ಸರ್ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ವಿಲನ್ ಥರ ಕಾಣ್ತಾ ಇದ್ದೀರಾ ಸರ್? ವಿಲನೇ ಕಾಣೋದಲ್ಲ, 100% ವಿಲನೇ. ನಿಜ ಜೀವನದಲ್ಲ ಸಿನಿಮಾದಲ್ಲಿ? ಸರ್ ನಿಜ ಜೀವನದಲ್ಲಿ ಹೀರೋ ಅಲ್ಲ, ನಿಜ ಜೀವನದಲ್ಲಿ ಹೀರೋ. ನಿಜ ಜೀವನದಲ್ಲಿ ಹೇಗೆ ಅಂದರೆ ಕಾಮಿಡಿಯನ್ನು, ಹೀರೋ, ವಿಲನ್ನು ಎಲ್ಲ ಥರನೂ ಇದ್ದೀವಿ. ಬಟ್ ನನಗೆ ಯಾವಾಗಲೂ ಕಾಮಿಡಿಯನ್ ಆಗಿರೋದಕ್ಕೆ ಇಷ್ಟ ನಿಜ ಜೀವನದಲ್ಲಿ. ಸೊ ನನ್ನ ಸರ್ಕಲಲ್ಲೂ ಅಷ್ಟೇ ಕಾಮಿಡಿ ಮಾಡ್ಕೊಂಡು ಆರಾಮಾಗಿ ಕೂಳೆ ಮಾಡ್ಕೊಂಡಿರ್ತೀನಿ ಆ ಥರ. ಟೈಮ್ ಪಾಸ್ಗೆ ಅಂತ ಬಂದರೆ ತುಂಬ ಖುಷಿ ಆಗುತ್ತೆ. ಈ ಚಿತ್ರದಲ್ಲಿ ನಂದು ಎಗ್ರೈಸ್ ಮಂಜ ಅನ್ನೋ ಒಂದು ಪಾತ್ರ. ನೀವು ಅವಾಗಲೇ ಕೇಳಿದ್ರೆ ವಿಲನ್ ಥರ ಕಾಣ್ತಾ ಇದ್ದೀರಾ, ಇಲ್ಲ ವಿಲನ್ ಪಾತ್ರ ಮಾಡಿದ್ದೀರಾ ಅಂತ. ಈ ಸಿನಿಮಾದಲ್ಲಿ ವಿಲನ್ ಆಗೋ ಕಾಣಿಸ್ಕೊತೀನಿ. ಮತ್ತು ಈ ಸಿನಿಮಾದಲ್ಲಿ ಏನು ಸ್ಪೆಷಲ್ ಅಂತಂದರೆ ವಿಲನೇ ಎಗ್ರೈಸ್ ಮಂಜ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ, ಅದೊಂದು ಪಾತ್ರ. ಈ ಸಿನಿಮಾದಲ್ಲಿ 2 ಶೇಡ್ ಇದೆ ನಂದು. ಇನ್ನೊಂದು ಪಾತ್ರನ ಇನ್ನೊಂದು ಶೇಡ್ನ ನೀವು ಸಿನಿಮಾದಲ್ಲೇ ನೋಡಬೇಕು. ಇದರಲ್ಲಿ ಏನಂತಂದರೆ ನನ್ನಲ್ಲಿ ಒಬ್ಬ ಕಾಮಿಡಿಯನ್ ಇದ್ದಾನೆ ಅನ್ನೋದು ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಡೈರೆಕ್ಟರ್ ಸರ್ ಅದನ್ನು ತೆಗೆಸಿದ್ದಾರೆ ಹೊರಗಡೆ. ವಿಲನ್ನು ಕೂಡ ಕಾಮಿಡಿ ಮಾಡ್ಬೋದು ಅನ್ನೋದು ತೋರಿಸಿದ್ದಾರೆ, ಅದು ಸ್ಪೆಷಲ್ ಇದೆ ಸರ್. ನಿಮ್ಮ ಹೆಸರು ಸಿನಿಮಾದಲ್ಲಿ? ಬ್ಯಾಗ್ ಪೈಪರ್ ಬಾಲ. ಸಿನಿಮಾದಲ್ಲಿ ಬ್ಯಾಗ್ ಪೈಪರ್ ಬಾಲ. ಬ್ಲ್ಯಾಕ್ ಪೆಪ್ಪರ್ ಬಾಲ ಅಲ್ಲಪ್ಪ, ಯಾರೋ ನಿನ್ನೆ ಇಂಟರ್ವ್ಯೂಲ್ ಅದೇ ಮಿಸ್ಟೇಕ್ ಆಗ್ಬಿಟ್ಟಿತ್ತು. ಬ್ಯಾಗ್ ಪೇಪರ್ ಅಂತ ಮಾಡ್ಬಿಟ್ಟಿದ್ದಾರೆ. ಬ್ಯಾಗ್ ಪೇಪರ್ ಅಲ್ಲ, ಬ್ಯಾಗ್ ಪೈಪರ್ ಬಾಲ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ನಿಮ್ಮ ಬ್ರ್ಯಾಂಡ್ ಹೆಸರು ಯಾವ ನಿನ್ನೆ ಒಂದು ಇಂಟರ್ವ್ಯೂಲಿ ಬ್ಯಾಕ್ ಪೇಪರ್ ಅಂತ ಹಾಕ್ಬಿಟ್ಟಿದ್ರು. ಅದು ಒಂದು ಹೊಸ ಹೆಸರು, ಬ್ರ್ಯಾಂಡ್ ಅಂಬಾಸಿಡರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಇಮ್ರಾನ್ ಪಾಷಾ ಅಂತ. ಅದೇ ನನ್ನ ಹೆಸರು ಸಿನಿಮಾದಲ್ಲಿ ಪಾತ್ರದ ಹೆಸರು ಶಂಕರ ಅಂತ ಸರ್. ಶಂಕರ ಅಂತ ನಂಗೆ ತುಂಬ ಇಷ್ಟ ಈ ಹೆಸರು, ಯಾಕಂದರೆ ಶಿವನ ಹೆಸರು ಶಂಕರ ಅಂತ. ಸೊ ನನ್ನ ಭಾವನೆ ಏನಪ್ಪ ಅಂದರೆ ಆ ಶಿವನ ಕೈಯೇ ನನ್ನ ತಲೆ ಮೇಲೆ ಇದೆ. ಸೊ ಆ ಹೆಸರು ಕೊಟ್ಟಿದ್ದಾರಲ್ಲ ಶಂಕರ ಅಂತ. ಸೊ ಅದಕ್ಕೋಸ್ಕರ ಆ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟರ್ ಆಗೋ ಕನಸಿರೋ ಒಬ್ಬ ವ್ಯಕ್ತಿ ಡೈರೆಕ್ಟರ್ ಆಗಬೇಕು ಅಂತ. ಸೊ ಈ ಶಂಕರು ಅಂತಾರೆ, ಶಂಕರ ಅಂತಾರೆ. ಸೊ ಎಲ್ಲರೂ ಒಂದೊಂಥರ ಕರೀತಾರೆ. ಅಯ್ಯೋ ಅಂತೂ ದೊಡ್ಡ ಮಾತದು. ಬಟ್ ಎಸ್, ನೋಡಿ ಅದೇ ನಮ್ಮ ಆ್ಯಕ್ಚುಲಿ ಇದೆ, ಶಂಕರ್ನಾಗ್ ಸರ್ದು ಇದೆ. ಸೊ ಅವರು ಎಲ್ಲೂ ಇಲ್ಲ ನಾವು, ಬಟ್ ಆದರೂ ಅವ್ರು ಇನ್ಸ್ಪೈರ್ಡ್ ಆಗಿದ್ದೀವಿ. ಯಾಕಂದರೆ ಒನ್ ಆಫ್ ದ ಬೆಸ್ಟೆಸ್ಟ್ ಫಿಲ್ಮ್ ಮೇಕರ್, ವಿಷನರ್ ಅವರು. ಯಾಕಂದರೆ ಕನ್ನಡ ಸಿನಿಮಾ ಅವ್ರು ಎಲ್ಲೋ ತೊಗೊಂಡೋಗ್ಬೇಕಂತ ತುಂಬ ಕನಸಿತ್ತು. ಬಟ್ ವಿಧಿ ಆಟ ಯಾರ್ಯಾರು ತುಂಬ ಅಂದರೆ ನನ್ನ ಪ್ರಕಾರ ಏನಿಸ್ತದೆ ಸರ್, ನೀವು ಅಬ್ಸರ್ವ್ ಮಾಡಿದ್ರೆ ಯಾರ್ಯಾರು ತುಂಬ ಚಿಕ್ಕ ವಯಸ್ಸಲ್ಲಿ ಸಾಧನೆ ಮಾಡ್ತಾರಲ್ಲ ತುಂಬ ಬೇಗ ಹೊಟ್ಟೋಗ್ಬಿಡ್ತಾರೆ. ಅವರಾಗಲಿ ನಮ್ಮ ಪೂಸರಾಗಲಿ, ಐ ಮೀನ್ ಅವರು ಆ ಏಜಿಗೆ ಮೀರಿ ಅವರು ಸಾಧನೆಗಳು ಮಾಡಿಬಿಟ್ಟಿರ್ತಾರೆ. ಆ ರೀತಿ ಮಾಡಿದವರು. ಸೊ ಶಂಕರ್ ಅಂತ ಹೆಸರಿದೆ. ಸೊ ಡೈರೆಕ್ಟರ್ ಆಗಬೇಕಂತ ಕನಸಿದೆ, ಆ್ಯಕ್ಟರ್ ಆಗೋಂಥ ರಿಯಲ್ ಲೈಫಲ್ಲಿ ಕನಸು. ಸೊ ಆ್ಯಕ್ಟರ್ ಆಗಿ ಸುಮಾರು ಸಿನಿಮಾ ಮಾಡಿದ್ದೆ. ಸೊ ಈ ಸಿನಿಮಾದಲ್ಲಿ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಸೊ ಮುಂದಿನ ಬರೋ ದಿನಗಳಲ್ಲಿ ನೋಡೋಣ ಏನಾಗುತ್ತೆ. ನನಗೆ ಅಂದರೆ ನಾನು ಇಂಡಸ್ಟ್ರಿ ಬಂದು 7 years ಆಯಿತು. ಅವಾಗಿಂದ ನೋಡ್ತಾನೆ ಇದ್ದೀನಿ. ನೋಡ್ತಾ ಇದ್ದೀರಿ? ನೋಡಿದ್ದೀರಾ? ವಾ, ಥ್ಯಾಂಕ್ ಯು. ಅವಾಗಿಂದ ಏನಾದರೂ ಒಂದು ಪ್ರಯತ್ನ ಪಡ್ತಾನೆ ಇದ್ದೀರಾ? ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ಕಿಲ್ಲ, ಸಕ್ಸಸ್ ಸಿಕ್ತಿರ್ತಾರೆ, ಬಟ್ ಪ್ರಯತ್ನ ಅಂತ ಬಿಟ್ಟಿಲ್ಲ ಅಷ್ಟೇ ಸರ್. ಯಾಕಂದರೆ ಸರ್ ನಾನು ಹೇಳ್ತೀನಲ್ಲ ಸರ್, ಕಾಂಪಿಟೇಷನ್ ಇದ್ದೇ ಇದೆ. ಸರ್ ಪ್ರತಿದಿನ ಒಬ್ಬ ನಾರ್ಮಲ್ ಪರ್ಸನ್ಗೂ
ಇವತ್ತು ಬೆಳಗ್ಗೆ ಎದ್ದ ಅಂದರೆ ಒಂದೇ ಒಂದು ವಾರ್. ಈಗ ನಿಮ್ಮದೇ ಆಗಲಿ ಯಾರೇ ಆಗಲಿ, ಒಬ್ಬ ಕೆಲಸಕ್ಕೆ ಹೋಗ್ತಾಯಿದ್ದಾನೆ, ಒಬ್ಬ ಕೂಲಿ ಕೆಲಸಕ್ಕೆ ಹೋಗ್ತಾರೋ ಪಾಪ ಅವ್ನು ಬೆಳಗ್ಗೆ ಎದ್ದು ಅವನದೇ ಹೋದೆ ಒಂದು ವಾರು ಸ್ಟ್ರಗಲ್ ಇದ್ದೇ ಇದೆ. ಆ ಸ್ಟ್ರಗಲ್ ಪಡ್ತಾನೇ ಇರಬೇಕು, ಕೊನೆವರೆಗೂ ಸ್ಟ್ರಗಲ್ ಪಡ್ತಾ ಇರಬೇಕು. ಬಟ್ ಎಲ್ಲೋ ಯಾವತ್ತು ಅವ್ನು ಬಿಡಲ್ವೋ ಒಂದಲ್ಲ ಒಂದು ದಿವಸ ಗೆಲ್ತಾರೆ. ಆ ನಂಬಿಕೆಯಿಂದ ಇಷ್ಟು ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ನಿಲ್ಸಕ್ಕೆ ಹೋಗಲ್ಲ ಸರ್. ಅದಕ್ಕೆ ಹೌದು ಸರ್. ಈ ಸಿನಿಮಾ ಆದಮೇಲೆನಾ ಸರ್? ಹಾಂ ಇಷ್ಟು ವರ್ಷ ನಾನು ಹೌದು, ಅದನ್ನು 100% ಹೇಳ್ತೀನಿ. ಇಷ್ಟು ವರ್ಷ ನಾನು ಯಾವ್ಯಾವ ಸಿನಿಮಾಗಳು ಮಾಡ್ಕೊಡ್ಬೋದು, 30ಕ್ಕಿಂತ ಹೆಚ್ಚು ಸಿನಿಮಾ ಮಾಡಿದ್ದೀನಿ ನಾನು. ರಿಲೀಸ್ ಆಗಿದೆ, ಎಲ್ಲ ರಿಲೀಸ್ ಆಗಿದೆ. ಸೊ 30ಕ್ಕಿಂತ ಹೆಚ್ಚು ಸಿನಿಮಾ ರಿಲೀಸ್ ಮಾಡಿದ್ರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಪ್ರಾಮಿನೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ ಸರ್. ಸಿಕ್ಕಾಬಡಿ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಸಿನಿಮಾದ ಆದಷ್ಟು ಭಾರ ನನ್ನ ತಲೆ ಮೇಲೆ ಇದೆ. ಸೊ ಅದಕ್ಕೆ ಹೇಳ್ತೀನಿ ಸರ್, ಇಡೀ ಸಿನಿಮಾದಲ್ಲಿ ಕಾಣಿಸ್ಕೊಳ್ತೀನಿ ಸರ್, ಎಲ್ಲೂ ಅಂತಿಲ್ಲ. ಸಾಂಗ್ ಬೇರೆ ಇದೆಲ್ಲ ಸರ್, 2 ಸಾಂಗಲ್ಲಿ ಹೀರೋಯಿನ್ ಜೊತೆ ಒಂದು ಸಾಂಗ್ ಇದೆ, ಡ್ಯಾನ್ಸ್ ಬೇರೆ ಮಾಡಿದ್ದೀನಿ. ಸೊ ಕನ್ಫರ್ಮ್ ಆಗಿ ಹೇಳ್ಬೋದು. ಸೊ ಅದಕ್ಕೆ ಹೆಂಗೆ ಮತ್ತು ಸೊ ರಿಯಲ್ ಡೈರೆಕ್ಟರು ನಮ್ಮ ಚೇತನ್ ಸರು, ರಿಯಲ್ ಡೈರೆಕ್ಟರ್ ನಾನು ಸಿನಿಮಾದಲ್ಲಿ. ಸೊ ಫನ್ ಇತ್ತು ಸರ್, ಮಜಾ ಇತ್ತು. ಅದಾದ ಸ್ಟ್ರಗಲ್ಸ್ ಕೂಡ ಇತ್ತು, ಬಟ್ ಫನ್. ಎಂಡ್ ಆಫ್ ದಿ ಡೇ ಸರ್, ನಮ್ಮ ಪ್ರಾಡಕ್ಟು ಈಚೆ ಬಂದಾಗ ನಮ್ಗೆ ಆ ಖುಷಿ ಸಿಗುತ್ತೆ ಸರ್, ಅದು ಸಿಗುತ್ತೆ ಅಷ್ಟೇ ಸರ್. ಈ ಸ್ಟ್ರಗಲ್ ಸಿನಿಮಾದಲ್ಲೇ ಸ್ಟ್ರಗಲ್ ಮಾಡಿದ್ದೀರಾ, ನಿಜ ಜೀವನದ ಏನೋ ಕ್ಯಾರಿ ಮಾಡಿದ್ದೀರಾ? ಇದೆ ಸರ್, ನಿಜ ಜೀವನದಲ್ಲೂ ಸುಮಾರು ಎಕ್ಸ್ಪೀರಿಯನ್ಸಸ್ ಆಗಿದೆ, ಸುಮಾರು ಎಕ್ಸ್ಪೀರಿಯನ್ಸು. ಅದರದ್ದು 2-3 ಎಕ್ಸ್ಪೀರಿಯನ್ಸಸ್ಸು ಸರ್ ಆಲ್ರೆಡಿ ಸ್ಕ್ರಿಪ್ಟಲ್ಲಿ ಬರೆದಿದ್ರು. ಸೊ ಸ್ಕ್ರಿಪ್ಟ್ ಹೇಳಿದಾಗ ಇದು ನನ್ನ ಜೊತೆ ಆಗಿತ್ತಲ್ಲ ಅಂತ ನಂಗನ್ನಿಸ್ತು. ಬಟ್ ಅದು ಸರ್ ಜೊತೆನೂ ಆಗಿತ್ತು. ಸೊ ಅದು ನನ್ನ ಜೊತೆ ಏನಾಗಿದೆ ಆ ಥರ ತುಂಬ ಜನಗಳ ಜೊತೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಬೈಗುಳಗಳು, ಮದರ್ ಸಿಸ್ಟರ್ನ ನೆನೆಸ್ಕೊಳ್ತಾ ಇರ್ತಾರೆ, ಅವಾಗ ನಮಗೂ ನೆನೆಸ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು ಸರ್ ಇದಾರಂತ ನಮಗೂ ಆಗುತ್ತೆ, ಅದೆಲ್ಲ ಕಾಮನ್ನು ನಡೀತಾ ಇರುತ್ತೆ. ಸೊ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ನು ಸರ್, ನಮ್ಮ ಡೈರೆಕ್ಟರ್ ಸರ್ ಚೇತನ್ ಸರ್, ಅವ್ರು ರಿಯಲ್ ಲೈಫಲ್ಲಿ ಆಗಿರೋ ಇನ್ಸಿಡೆಂಟ್ನ ಅದನ್ನ ಬೇಸ್ ಇಟ್ಕೊಂಡು ಕತೆ ಮಾಡಿದ್ರು ಸರ್. ಇಲ್ಲ, ಆ್ಯಕ್ಚುಲಿ ಒಂದು ಕ್ಯಾರೆಕ್ಟರ್ ಇತ್ತು, ನಾನು ಇದರಲ್ಲಿ ಆ್ಯಕ್ಟ್ ಮಾಡಿಲ್ಲ ಸರ್. ನಾನು ಇಂಡಸ್ಟ್ರಿಗೆ ಆರ್ಟಿಸ್ಟಾಗೇ ಬಂದಿದ್ದು, ಬಟ್ ನಾನು ಇದರಲ್ಲಿ ಮೇನ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿರೋದು. ಕೋ ಡೈರೆಕ್ಟರ್ ಆಗಿ, ಕೊರಿಯೋಗ್ರಾಫರ್, ಹಾಗೆ 2 ಸಾಂಗ್ ಬರ್ತಿದ್ದೀನಿ. ಸೊ ಕಂಪ್ಲೀಟ್ ಟೆಕ್ನಿಷಿಯನ್. ಜೀವದ ಗೆಳತಿಯ ಸಾಂಗ್ ನಾನು ಬರ್ತಿದ್ದು, ಇನ್ನೊಂದು ಸಾಂಗ್ ಸರ್ ಬರ್ತಿದ್ದು. 2 ಸಾಂಗ್ ಸರ್ ಬರ್ತಿದ್ದಾರೆ, 4 ಸಾಂಗ್ ಇದೆ ಒಟ್ಟಲ್ಲಿ ಸಿನಿಮಾದಲ್ಲಿ. ಸೊ 2 ಸಾಂಗ್ ನಾನು ಬರ್ತಿದ್ದೀನಿ, 2 ಸಾಂಗ್ ಸರ್ ಡೈರೆಕ್ಟರ್ ಸರ್ ಬರ್ತಿದ್ದಾರೆ. ಇದರಲ್ಲಿ ಆ್ಯಕ್ಚುಲಿ ಇವರಿಗೆ ಜೋಡಿ ಆಗಬೇಕಾಗಿತ್ತು. ಇವ್ರು ಹೇಳಿದ ಇವ್ರಿಗೆ ಒಂದು ಕ್ಯಾರೆಕ್ಟರ್ ಇತ್ತು, ಒಂದು ಪೇರ್ ಇತ್ತು. ಸೊ ಅದು ನಾವು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಆ ಪೋರ್ಷನ್ ಲ್ಯಾಗ್ ಆಗುತ್ತೆ ಅಂತ ಆ ಪೋರ್ಷನ್ ಅಲ್ಲೇ ಕಟ್ ಮಾಡಿಬಿಟ್ವಿ. ಸೊ ಇದರಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕಾಗಲಿಲ್ಲ, ವಿಧಿ ಆಟ. ಸೊ ಇದರಲ್ಲಿ ಆ್ಯಕ್ಟ್ ಮಾಡಿಲ್ಲ ಸರ್. ಕೋ ಡೈರೆಕ್ಟರು ಹಾಗೂ ಕೊರಿಯೋಗ್ರಾಫರ್ ಕೂಡ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದ್ದೀರಾ? ಮಾಡಿದ್ದೀನಿ. ನೆಕ್ಸ್ಟ್ ಸಿನಿಮಾದಲ್ಲಿ ಪೇರ್ ಆಗ್ಬೋದಾ? ಗೊತ್ತಿಲ್ಲ ಸರ್, ನೋಡ್ಬೇಕು. ಯಾರಿಗೆ ಪೇರ್ ಆಗ್ತೀನಿ ಗೊತ್ತಿಲ್ಲ. ಸೊ ನೋಡ್ಬೇಕು. ನೆಕ್ಸ್ಟ್ ನಾನು ಇದೀನಾ ಅದು ಸರ್ನ ಕೇಳಬೇಕು. ಅದು ನಾನು ಡೈರೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ನೋಡಬೇಕು, ಸರ್ ಡೈರೆಕ್ಟ್ ಮಾಡಿದ್ರೆ ಅವ್ರನ್ನ ಕೇಳಬೇಕು. ನೀವು ಡೈರೆಕ್ಟ್ ಮಾಡಿದಾಗ ನಮ್ಗೆ ಕರೀರಿ ಮೇಡಮ್. ನಮ್ಮನ್ನು ಕರೀರಿ ಮೇಡಮ್, ನಮಗೊಂದು ಅವಕಾಶ ಕೊಡಿ. ಖಂಡಿತ. ಸ್ಕ್ರಿಪ್ಟ್ ಮೇಲೆ ಅದೇ ಕತೆ ಮೇಲೆ ಸ್ಕ್ರಿಪ್ಟ್ ಮೇಲೆ ಡಿಸೈಡ್ ಆಗುತ್ತೆ. ಸರಿ, ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಸಿನಿಮಾ ರಿಲೀಸ್ ಆಗಿಲ್ಲ ಅಂದ್ರೆ ವಿಧಾನಸೌಧ ಮುಂದೆ ಧರಣಿ ಮಾಡ್ತಾರೆ ಅಂತ. ಹೌದು ಸರ್, ನೀವೇ ಈ ಸಿನಿಮಾ ರಿಲೀಸ್ ಆಗಕ್ಕೆ ಎಲ್ಲೆಲ್ಲೆಲ್ಲ ಧರಣಿ ಮಾಡಿದ್ದೀರಾ? ಸಿಕ್ಕಾಬಡೆ ಧರಣಿ ಅಂತಂದರೆ ಅದು ಚಿಕ್ಕ ವರ್ಡ್ ಆಗುತ್ತೆ. ಅಷ್ಟೇ ಸ್ಟ್ರಗಲ್ ಪಟ್ಬಿಟ್ಟಿದ್ದಾರೆ. ಈಗ ಸಿನಿಮಾ ಅಂತ ಹೇಳಬೇಕು ಅಂತ ಈ ನಮ್ಮ ಸಿನಿಮಾ ಸ್ಟ್ರಗಲ್ ಮಾಡಿರೋ ರೀತಿ ನಾವು ಕಣ್ಣಾರೆ ನೋಡ್ಬಿಟ್ಟಿದ್ದೀವಿ. ಒಂದೊಂದು ಸೀನ್ ಮಾಡಬೇಕಾದ್ರೂ ಅಡೆ ತಡೆ ನೇಚರಿಂದ ಆಗೋದು, ಇದಕ್ಕಿದ್ದಂಗೆ ಮಳೆ ಬಂದ್ಬಿಡೋದು. ಸೊ ಮಳೆಲೂ ಕೂಡ ಶೂಟ್ ಮಾಡಿದ್ದೀವಿ. ಶೂಟ್ ಮಾಡಿ ಮಳೆ ನಿಂತ ಮೇಲೆ ಸೊ ಮಳೆ ಪುನಃ ಬೇಕಲ್ಲ, ಅದೊಂದು ಟ್ಯಾಂಕರ್ ಕರೆಸಿ ಪುನಃ ಅದನ್ನು ಮಾಡೋಷ್ಟರಲ್ಲಿ ಪುನಃ ಕತ್ಲಾಗ್ಬಿಡ್ತಿತ್ತು. ಪುನಃ ನೈಟ್ ಶೂಟ್ ಹಂಗೆ ಕಂಟಿನ್ಯೂ ಮಾಡಿದ್ರೆ ಪುನಃ ನೈಟ್ ಶೂಟೇ ಬೇಕು, ಬೆಳಗ್ಗೆ ಮಾಡೋಂಗಿಲ್ಲ. ಸೊ ಈ ಥರ ಆ ಮಧ್ಯೆ ಸ್ವಲ್ಪ ಜ್ಯೂಸ್ ಕೀಸ್ ಹಾಕೊಂಡು ಬಂದು ಶೂಟಿಂಗು ಅಡೆ ತಡೆ ಮಾಡಿರೋ ಸಿಕ್ಕಾಪಟ್ಟೆ ಇದೆ ಸರ್. ಆ ತೊಂದರೆನೆಲ್ಲ ಅನುಭವಿಸಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಸೊ ನೋಡ್ಬಿಟ್ಟು ನಾವು ಯಾಕೆಂದರೆ ಬೇರೆ ಸಿನಿಮಾಗಳೆಲ್ಲ ಹೋದಾಗ ನಾವು ನಮ್ಮ ಕಲಿಯೋರು ಬನ್ರಪ್ಪ ಅಂತಂದಾಗ ನಮ್ಮ ಪಾತ್ರ ಏನಿತ್ತು ಮಾಡಿ ಬಂದ್ಬಿಡ್ತಿದ್ವಿ. ಬಟ್ ಈ ಸಿನಿಮಾ ಅಂತ ಬಂದರೆ, ಟೈಮ್ ಪಾಸ್ ಅಂತ ಬಂದರೆ, ನಾವು ಡೇ 1ಇಂದ ಇಲ್ಲಿವರೆಗೂ ಸಿನಿಮಾ ಅಂದರೆ ಇಷ್ಟೆಲ್ಲ ಕಷ್ಟ ಇರುತ್ತಾ ಅಂತ ಗುರು ಅನ್ನೋದು ನಮಗೆ ತಲೆ ಬಂದ್ಬಿಡ್ತು. ಬರೀ ಸಿನಿಮಾ ನಾವು ಹೋಗ್ಬಿಟ್ಟು ಆ್ಯಕ್ಟ್ ಮಾಡಿಬಿಟ್ಟು ಬರ್ದ್ಬಿಡ್ತಾ ಇದ್ವಿ. ಸಿನಿಮಾ ಮಾಡೋಕ್ಕೇ ಇಷ್ಟು ಕಷ್ಟ, ಹಿಂದ್ಗಡೆ ಇರೋರು ಎಷ್ಟು ಕಷ್ಟಪಡ್ತಾರೆ, ಒಬ್ಬರು ಮ್ಯಾನೇಜರ್ ಎಷ್ಟು ಕಷ್ಟಪಡ್ತಾರೆ, ಒಬ್ಬರು ಮೇಕಪ್ ಮ್ಯಾನ್ ಎಷ್ಟು ಕಷ್ಟಪಡ್ತಾರೆ, ಆರ್ಟಿಸ್ಟ್ಗಳು ಏನು ಕಷ್ಟಪಡ್ತಾರೆ.
ಡೈರೆಕ್ಟರ್ ಏನ್ ಕಷ್ಟಪಡ್ತಾರೆ, ಡೈರೆಕ್ಟರ್ ಏನ್ ಕಷ್ಟಪಡ್ತಾರೆ ನಮ್ಮನ್ನೆಲ್ಲ ಹ್ಯಾಂಡಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ನೋಡ್ಬಿಟ್ಟಿದೀವಿ ಸರ್ ಈ ಸಿನಿಮಾದಲ್ಲಿ. ಅಷ್ಟು ತಿಳ್ಕೊಂಡಿದೀವಿ, ನಾವಿನ್ನ ಏನು ತಿಳ್ಕೊಂಡ್ಬಿಟ್ಟಿದೀವಿ ಅನ್ನೋದಿಲ್ಲ, ಇನ್ನ ತಿಳಿಯೋದು ಸಿಕ್ಕಾಪಟ್ಟೆ ಇದೆ ಸರ್, ನಾವೇನು ತಿಳ್ಕೊಂಡಿಲ್ಲ ಇನ್ನ. ಈ ಇಂಡಸ್ಟ್ರಿಲಿ ತುಂಬಾ ಸುಮಾರು ವರ್ಷದಿಂದ ಇರ್ತೀರಾ, ಈ ತರ ಒಂದು ಹೊಸಬ್ರ ಸಿನಿಮಾ ಒಂದು ಸ್ಟ್ರಗಲ್ ತುಂಬಾ ಪಟ್ಟಿರ್ತಾರೆ ರಿಲೀಸ್ ಟೈಮಲ್ಲಿ, ಆ ಥರದ್ದು ಯಾವ್ದಾದ್ರು ಒಂದು ನೆನ್ಸ್ಕೊಳ್ಳೋದಾದ್ರೆ? ಫಾರ್ ಎಕ್ಸಾಂಪಲ್ ರಾಜರತ್ನಾಕರ ಸರ್, ನನ್ನ ಪ್ರೀವಿಯಸ್ ಸಿನಿಮಾ ರಾಜರತ್ನಾಕರ ಸಿನಿಮಾ ಮಾಡಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಂಗಳಮುಖಿ ಕ್ಯಾರೆಕ್ಟರು, ಮಾಧುರಿ ಅಂತ ಕ್ಯಾರೆಕ್ಟರ್ ಹೆಸರು ಮಾಡಿತ್ತು. ಸೊ ಇಟ್ ವಾಸ್ ಚಾಲೆಂಜ್. ಸೊ ಅದೇ ಸಿನಿಮಾದ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಅದಕ್ಕೂ ರಿಲೀಸ್ಗಳು ತುಂಬ ಪ್ರಾಬ್ಲಮ್ ಆಯಿತು ಸರ್. ಯಾಕಂದರೆ ಜನಗಳು ಯಾಕೆ ಹೊಸಬ್ರು ಸಿನಿಮಾ ಅಂತ ಹೇಳ್ತಾರೆ, ಕಂಟೆಂಟ್ ಚೆನ್ನಾಗಿದ್ರೂ ಅದು ಅಷ್ಟು ರೀಚ್ ಆಗಲಿಲ್ಲ ಆ್ಯಕ್ಚುಲಿ. ಬಟ್ ಇನ್ನೊಂದು ನೀವು ನೋಡಿದ್ದೀರ ಸಿನಿಮಾ, ಕ್ಯಾಮ್ರಾ ಮುಂದೆ ಅಂತ ಹೇಳೋದು ಬೇಡ, ಬಟ್ ನಿಮ್ಗೆ ಏನಿಸ್ತು ಸರ್ ಸಿನಿಮಾ? ಅದು ಒನ್ ಆಫ್ ದ ಆನೆಸ್ಟ್. ಸೊ ನಮಗೂ ಅದೇ ಅಂತು, ಯಾಕಂದರೆ ಹೆತ್ತೋರ ಹೆಗಡಾನು ಮುತ್ತು ಅಂತಾರೆ. ನಮ್ಮ ಸಿನಿಮಾ ನಮ್ಗೆ ಚೆನ್ನಾಗಿದೆ ಅಂತ, ಬಟ್ ಆಡಿಯನ್ಸ್ ಇನ್ಫ್ಯಾಕ್ಟ್ ನೀವು ನೋಡಿರಬೇಕು, ಆ ಸಿನಿಮಾದಲ್ಲಿ ನೋಡ್ಕೊಂಡು ಹೋಗೋರೆಲ್ಲ ಹತ್ಕೊಂಡು ಹೋದ್ರು, ನಮ್ಮ ಸಿನಿಮಾದಲ್ಲಿ ನೋಡ್ಕೊಂಡು ಹೋಗೋರು ನಕ್ಕೊಂಡು ಹೋಗ್ತಾರೆ, ಅದಂತೂ ಗ್ಯಾರಂಟಿ. ಸೊ ಆ ಸಿನಿಮಾಗೂ ಇದೇ ರೀತಿ ಆಗಿತ್ತು. ಬಟ್ ಪ್ರಚಾರನೂ ಅವರು ಮಾಡಿದ್ವೇನಾದ್ವಿ, ಬಟ್ ಆಗಲಿಲ್ಲ. ಸೊ ನನ್ನ ಪ್ರಕಾರ ನನಗೇನಿಸ್ತದೆ ಅಂದರೆ ಪ್ರತಿ ಸಿನಿಮಾದು ಅದೇ ಹಣೆ ಬರ ಇರುತ್ತೆ. ಆ್ಯಕ್ಟರ್ ಹಣೆ ಬರ ಅದೊಂದೇ ಡಿಫ್ರೆಂಟು, ಸಿನಿಮಾದೇ ಹಣೆ ಬರ ಅಂತ ಬಂದಿರುತ್ತೆ. ಈಗ ನೀವು ನೋಡಿರ್ಬೋದು ಎಷ್ಟೊಂದು ಸಿನಿಮಾಗಳು ಓಡಿರಲ್ಲ, ಬಟ್ ಆ ಆರ್ಟಿಸ್ಟ್ಗಳಿಗೆ ಕೆಲಸಗಳು ಸಿಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಸಿಕ್ಕಾಬಿಟ್ಟೆ. ಬಟ್ ಸಿನಿಮಾ ಸಿಕ್ಕಾಬಿಟ್ಟೆ ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮ್ಮದು ತಿಥಿ ಸಿನಿಮಾನ ಯಾರು ಅಂದ್ಕೊಂಡಿರಲಿಲ್ಲ, ಏನು ಬ್ಲಾಕ್ ಬಸ್ಟರ್ ಸಿನಿಮಾ ಅದು, ನೋಡಿತ್ತೆಲ್ಲ ಸೂಫ್ರಮ್ಸು ಯಾರು ಅಂದ್ಕೊಂಡಿರಲಿಲ್ಲ. ಸೊ ಯಾರು ಅಂದ್ಕೊಂಡಿರಲ್ಲ, ಆಡಿಯನ್ಸ್ನ ಪ್ಲೀಸ್ ಮಾಡೋದು ತುಂಬ ಕಷ್ಟ. ಆಡಿಯನ್ಸ್ ಯಾವ್ದು ಇಷ್ಟಪಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ, ನಮ್ಮ ಸ್ಟ್ರಗಲ್ ಅಂತ ಹೇಳೋಕ್ಕಿಂತ ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಈಗ ಜನ ಒಪ್ಕೊಳ್ಬೇಕು ಅಷ್ಟೇ. ಇದು ಕಂಪ್ಲೀಟ್ ಮೆಟಾ ಫಿಲಿಮ್, ಇಟ್ ಇಸ್ ಮೆಟಾ ಫಿಲಿಮ್. ಈ ಸಿನಿಮಾದಲ್ಲೇ ಇಡೀ ಕಷ್ಟದ ಜರ್ನಿನೇ ಇದೆ ಸಿನಿಮಾದಲ್ಲಿ ಕೂಡ. ಡೈರೆಕ್ಟರ್ ಕೂಡ ಅದೊಂದು ಸ್ಟ್ರಗಲ್ ಇದ್ದೇ ಇರುತ್ತೆ. ಅವನ್ನ ಪ್ರೊಡ್ಯೂಸರ್ ಅಪ್ರೋಚ್ ಮಾಡೋದಾಗ್ಲಿ, ಅದೇ ಆರ್ಟಿಸ್ಟ್ಗೆ ಅಪ್ರೋಚ್ ಮಾಡೋದಾಗ್ಲಿ, ಇನ್ನ ದೊಡ್ಡ ಆರ್ಟಿಸ್ಟ್ ಅಪ್ರೋಚ್ ಮಾಡೋದು ದೊಡ್ಡ ಕಷ್ಟ. ಅವ್ರ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ. ಅದ್ರ ಹಿಂದ್ಗಡೆ ಅವ್ನ ಮ್ಯಾನೇಜರ್ ಅಂತ ಇರ್ತಾರೆ, ಇನ್ನೊಂದು ಅಷ್ಟು ಜನ ಇರ್ತಾರೆ. ಸೊ ಈ ಲೈನ್ ಆಯ್ಕೆ ಮಾಡಿದ್ದು ಯಾಕೆ? ನೀವು ಟೆಕ್ನಿಷಿಯನ್ ಆಗಿರೋದ್ರಿಂದ ಈ ಲೈನ್ ಯಾಕೆ ಆಯ್ತು? ಆಕ್ಚುಲಿ ಸರ್ ಡೈರೆಕ್ಟರ್ಗೆ ಇನ್ಸ್ಪೈರ್ ಆಗಿ ಹೌದು ಅವ್ರ ನಿಜ ಜೀವನದಲ್ಲಿ ಹೌದು, ನೀವು ಹೇಳಿದ ಪಾಯಿಂಟೇ ಸರ್. ರಿಯಲ್ ಲೈಫಲ್ಲಿ ಏನು ನಡೆದಿತ್ತು ಒಂದಷ್ಟು ಇನ್ಸಿಡೆಂಟ್ಸ್ನ ರಿಯಾಲಿಟಿಯಾಗಿ ತಂದು ತೆರೆ ಮೇಲೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶ ಸರ್ದು. ಸೊ ಅವ್ರ ರಿಯಲ್ ಲೈಫಲ್ಲಿ ಏನೇನು ಇನ್ಸಿಡೆಂಟ್ಸ್ ಆಗಿತ್ತೋ ಅದನ್ನೇ ತೋರಿಸಿದ್ದಾರೆ ಒಂದಷ್ಟು ಪಾಯಿಂಟ್ಸು. ಹಾಗೆ ನಮ್ಮಲ್ಲೂ ಒಂದಷ್ಟು ಜನನ ಕೇಳಿದ್ದಾರೆ, ಅದರಲ್ಲಿ ಇನ್ಸಿಡೆಂಟ್ಸ್ನ ಇದು ಮಾಡಿ ಎಂದು ಸ್ಕ್ರಿಪ್ಟ್ ಮಾಡಿ ಅದನ್ನು ಸಿನಿಮಾದಲ್ಲಿ ತೋರಿಸಿದ್ದೀವಿ. ಸೊ ಅದು ಅಂದರೆ ಸಿನಿಮಾ ಒಳಗಡೆ ಸಿನಿಮಾದ್ದು ಅದು ಹೆಂಗೆ ಬಂತು ಅಂತ ಹೇಳಿ, ಅದೇ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಇವ್ರು 7 ಜನ ಕ್ಯಾರೆಕ್ಟರು ಒಂದು ಕಡೆ ಸೇರಿ ಸಿನಿಮಾ ಮಾಡ್ತಾರೆ. ಸೊ ಸಿನಿಮಾ ಅದು ಏನು ಮಾಡ್ತಾರೆ ಏನು ಅಂತ ಅದು ಒಂದು ಕತೆ, ಅದೊಂದು ಡಿಫ್ರೆಂಟ್ ಶೇಡು, ಅದು ಹೋಗುತ್ತೆ ಡಿಫ್ರೆಂಟ್ ಪಾರ್ಟು. ಸೊ ಅದು ಸಿನಿಮಾದಲ್ಲಿ ತೋರಿಸಿದ್ದೀವಿ ಸರ್. ಸೊ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಇದು ಬಂದಿತ್ತು, ಸಿನಿಮಾ ಒಳಗಡೆ ಒಂದು ಸಿನಿಮಾ ತೋರಿಸೋಣ ಇದು ಹಾಂ, ಇದು ಬೇಸ್ಡ್ ಆನ್ ಎಲ್ಲ ರಿಯಲ್ ಇನ್ಸಿಡೆಂಟ್ಸ್ ಪ್ರಕಾರನೇ ನಾವು ಸ್ಟೋರಿ ಎಂಡ್ ಮಾಡಿದ್ವಿ ಸರ್. ಪಾತ್ರ ಫುಲ್ ಕಾಮಿಡಿ ಆಗಿರುತ್ತೆ ಅಂತ ಹೇಳಿ. ಹೌದು. ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದಲ್ಲಿ ನೋಡಕ್ಕಂತ ವಿಚಿತ್ರವಾಗಿ? ಸೊ ನಾವು ಎಷ್ಟು ವರ್ಷ ಆದ್ರೂ ನಮ್ಮ ಕನಸನ್ನ ಬಿಡಬಾರ್ದು. ಸೊ 5 ವರ್ಷ ಆಗಲಿ, 10 ವರ್ಷ ಆಗಲಿ, 15 ವರ್ಷ ಆಗಲಿ, 20 ವರ್ಷ ಆಗಲಿ, ನಮ್ಮ ಕನಸನ್ನ ನಾವೇನು ಮಾಡ್ಬೇಕು ಅಂದ್ಕೊಂಡಿರ್ತೀವಿ ಅದನ್ನ ಬಿಡಬಾರ್ದು. ಕೊನೆ ಒಂದಿನ ಯಾವತ್ತೋ ಒಂದಿನ ಅಚೀವ್ ಮಾಡ್ತೀವಿ, ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀವಿ. ಸೊ ಅದನ್ನು ನನ್ನ ಪಾತ್ರದಲ್ಲಿ ನಾನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಈ ಪ್ರಯತ್ನ ಪಟ್ಟ ಮೇಲೂ ನಮ್ಮ ಜೊತೆ ಯಾರ್ಯಾರು ಇರ್ತಾರೆ, ಸೊ ನಾವು ಬಂದಿದ್ದ ದಾರಿ ಮರಿಬಾರ್ದು ಅನ್ನೋದನ್ನೆಲ್ಲ ಒಂದು ಹಾಸ್ಯ ರೀತಿಯಲ್ಲಿ ತೋರಿಸಿದ್ದೀವಿ. ಸರ್ ನಿಮ್ಮ ಪಾತ್ರ ಯಾವ ಥರ ಸರ್? ನಂದು ಒಂದು ಶೇಡ್ ಬಂದು ನನ್ನನ್ನು ನೋಡಿದ್ರೇ ಭಯ ಆಗುತ್ತೆ. ಇನ್ನೊಂದು ಶೇಡ್ ಬಂದು ನನ್ನನ್ನು ನೋಡಿದ್ರೆ ಒಂದು ಸ್ವಲ್ಪ ನಗುನೂ ಬರುತ್ತೆ, ಸ್ವಲ್ಪ ತರಲೆ ಮಾಡ್ತೀನಿ ಅಂತ ನನಗೆ ಅನಿಸುತ್ತೆ. ಸೊ ಆ ಥರ ಪಾತ್ರ ಇದು ನನಗೆ ನಾನು ಇಷ್ಟು ದಿನ ಮಾಡಿರೋಂಥ ಪಾತ್ರದಲ್ಲೇ ಸ್ಪೆಷಲು ಸರ್. ಟೈಮ್ ಪಾಸ್ ಅಂತ ಬಂದರೆ ಖುಷಿ ಆಗುತ್ತೆ ಸರ್. ಈ ಥರ ಪಾತ್ರ ಇಷ್ಟು ದಿನ ಅಲ್ಲೆಲ್ಲೋ ಕ್ಯಾಮ್ರಾ ಹಿಂದೆ ನಿಂತ್ಕೊಂಡು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿಕೊಂಡು ನಿಂತಿದ್ದವನ್ನ ಕರ್ಕೊಬಂದು ನೀನೇ ಲೀಡು ಅಂತ ಬಿಟ್ಟಾಗ ಸೊ ಆಗಷ್ಟು ತುಂಬ ಖುಷಿ ಆಗುತ್ತೆ ಸರ್. ಮಾಡಿದ್ದೀನಿ, ಗೊತ್ತಿಲ್ಲ ಸರ್ ಭಗವಂತ ಎಲ್ಲಿ ಕರ್ಕೊಂಡು ಹೋಗ್ತಾನೆ. ಸಿನಿಮಾ
ಡೈರೆಕ್ಟ್ರು ಏನೆಲ್ಲ ಸ್ಟ್ರಗಲ್ ಪಟ್ಟರೆ ಹೇಳಿ. ಸಿನಿಮಾದಲ್ಲಿ ಡೈರೆಕ್ಟರ್ಗೆ ಮೇನ್ ಸ್ಟ್ರಗಲೇ ಹೀರೋಯಿನ್. ಫಸ್ಟು ಒಬ್ಬ ಡೈರೆಕ್ಟರ್ಗೆ ಮೇನ್ ಸರ್ ಹೋಗಿ ಸರ್ 2 ಲಕ್ಷ ಬಜೆಟ್ ಇದ್ದು 4 ಲಕ್ಷ ಪಾಪ ಅವ್ರಿಗೂ ಅದೊಂದು ಕಷ್ಟ. ಬಟ್ ಅದಕ್ಕಿಂತ ಮುಂಚೆ ಸರ್ ಇದು ಸರ್ ಕತೆ ಅಂದಾಗ ಅಲ್ಲೊಂದು ಡೈಲಾಗ್ ಇದೆ ಟ್ರೈಲರ್ ನೋಡಿ, ಈ ಕತೆ ನಮ್ಮ ಇಂಡಸ್ಟ್ರಿಗೆ ಸೆಟ್ ಆಗಲ್ಲ ಅಂತ ಹೇಳ್ತಾರೆ ನೋಡಿ. ಅದು ಕೇಳಿ 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 ಓ ಡೈರೆಕ್ಟರ್ಗೆ ಮತ್ತೆ ನಮ್ಮ ಇಂಡಸ್ಟ್ರಿಯಲ್ಲೇ ಬರೋದು ಜಾಸ್ತಿ, ನಮಗಿಲ್ಲಿ ಸೆಟ್ ಆಗಲ್ಲ, ನೀವು ಬೇರೆ ಕಡೆ ಮಾಡಿ ಅಂತಾರೆ. ಇನ್ಫ್ಯಾಕ್ಟ್ ಅದು ನನಗೂ ರಿಯಲ್ ಲೈಫಾಗಿ ಹೇಳಿದ್ದಾರೆ. ಅದು ನಾನು ಕೆಲಸ ಮಾಡೋ ಜಾಗದಲ್ಲಿ ಒಬ್ಬರು ಡೈರೆಕ್ಟರ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರು. ಸರ್ ನಾನು ಹೋಗಿ ಸರ್ ನಿಮ್ಮ ಸಿನಿಮಾ ಮಾಡ್ತಾಯಿದ್ದೆ ಅಂತಪ್ಪ ಒಂದು ನೀನು ಕಲರ್ ಇದೆಯಾ, ನೀನು ಇಲ್ಲಿ ಸೆಟ್ ಆಗಲ್ಲ, ನೀನು ಹಿಂದಿಗೆ ಟ್ರೈ ಮಾಡು ಅಂತ. ಹಿಂದಿಗೆ ಹೋಗಿ ಟ್ರೈ ಮಾಡಿದ್ರೆ ನೀವು ಸೌತ್ ಅವರು, ನೀವು ಸೌತಲ್ಲಿ ಟ್ರೈ ಮಾಡಿ ಅಂತಾರೆ. ಅವರು ಇಲ್ಲಿ ಕಳಿಸ್ತಾರೆ, ನಾವು ಎಲ್ಲಿ ಹೋಗೋಣ, ಫುಟ್ಬಾಲು ಹುಟ್ಟು ಬೆಳೆದಿರೋದು ನಮ್ಮ ಬೆಂಗಳೂರು ಕರ್ನಾಟಕದವ್ನು ನಾನು. ಸೊ ಎಲ್ಲಿ ಬಿಟ್ಟೆ ನಾನು ಎಲ್ಲಿ ಹೋಗಲಿ, ನನ್ನ ಮನೇಲಿ ನಾನು ಮಾಡಬೇಕು ಅಂತ ನಾವು ಆಸೆ. ಬಟ್ ಇರುತ್ತೆ. ಸೊ ಒಬ್ಬ ಡೈರೆಕ್ಟರ್ಗೆ ಮೇನ್ ಪ್ರಾಬ್ಲಮ್ ಬರೋದು ಪ್ರೊಡ್ಯೂಸರ್. ಯಾಕಂದರೆ ಕನಸಿರೋದೆ ಸರ್, ಬಟ್ ಕನಸನ್ನ ನಿಜ ಮಾಡೋದೇ ಅದೇ ದೊಡ್ಡ ಚಾಲೆಂಜು. ಅದಕ್ಕೆ ಒಬ್ಬ ಡೈರೆಕ್ಟರ್ ಆಗಿ ತುಂಬ ದೊಡ್ಡ ಚಾಲೆಂಜ್ ಅಂದರೆ ಫಸ್ಟು ಫೈಂಡಿಂಗ್ ಎ ಸ್ಟೋರಿ. ಆ ಸ್ಟೋರಿನ ಜನಗೆ ಪ್ರೊಡ್ಯೂಸರ್ಗೆ ಕನ್ವಿನ್ಸ್ ಮಾಡಿ ದುಡ್ಡು ತೊಗೊಂಡು ಆ ಜನರನ್ನ ರೀಚ್ ಮಾಡಿಸಿ ತಿರ್ಗಾ ಪ್ರೊಡ್ಯೂಸರ್ ಸೇಫ್ ಮಾಡೋದಿರುತ್ತಲ್ಲ ಅದು ಸೇಫು. ಯಾಕಂದರೆ ನಾನು ಹೇಳ್ತೀನಲ್ಲ ಸರ್, ಒಬ್ಬ ಪ್ರೊಡ್ಯೂಸರ್ ಸೇಫ್ ಆದ ಅಂದರೆ ಮಿನಿಮಮ್ ಅಂದರು ಒಂದು 15 ಮನೆ ಸೇಫ್ ಆದಂಗೆ. ಯಾಕಂದರೆ ಅವ್ರು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಸೇಮ್ ಟೀಮನ್ನು ಕರೀತಾರೆ ತಿರ್ಗಾ ಅವ್ರ ಮನೆಗೆ ಇದೆಲ್ಲ. ಯಾಕಂದರೆ ಸರ್ ನಾವು ಸಿನಿಮಾ ಮಾಡೋರು ಅಂದರೆ ಬರೀ ಜಾಲಿ ಮಾಡ್ತೀವಿ ಅಂತ ಇರೋಲ್ಲ ಸರ್. ಈಗ ನನ್ನ ಜೀವನ ನಡೆಯೋದೇ ನನ್ನ ಸಿನಿಮಾ ನಂಬ್ಕೊಂಡಿರೋದು, ನನ್ನ ಫ್ಯಾಮಿಲಿ ಅದೆಲ್ಲ. ಸೊ ನಾನು ಸಿನಿಮಾ ಮಾಡಬೇಕು, ನನ್ನ ಸಿನಿಮಾ ದುಡಿದ್ರೇ ನಡೆಯೋದು. ಸೊ ಐ ಥಿಂಕ್ ಡೈರೆಕ್ಟರ್ಗೆ ಮೇನ್ ಚಾಲೆಂಜ್ ಇದು, ಸಿನಿಮಾ ಕನ್ವಿನ್ಸ್ ಮಾಡಿ ತಂದು ತಿರ್ಗಾ ಪ್ರೊಡ್ಯೂಸರ್ನ ಸೇಫ್ ಮಾಡೋದಿರಲ್ಲ, ಇದೇ ದೊಡ್ಡ ಚಾಲೆಂಜ್ ಅಂತ ಅನ್ಸುತ್ತೆ. ಟೈಮ್ ಪಾಸಲ್ಲಿ ಯಾರ ಹತ್ರ ಬೈಸ್ಕೊಂಡ್ರಿ ಈ ಅಪ್ರೋಚ್ ಸಿನಿಮಾದಲ್ಲಿ ಅಪ್ರೋಚ್ ಮಾಡಿ? ಸಿನಿಮಾದಲ್ಲಿ ಅಪ್ಪ ಬೈದಿದ್ದಾರೆ, ಅಮ್ಮ ಬೈದಿಲ್ಲ ಪಾಪ, ಅಮ್ಮ ಬೈದಿಲ್ಲ. ಬಟ್ ಅಮ್ಮ ಬೈದಿಲ್ಲ, ಕಪ್ಪಳ ಕೊಡ್ತಿದ್ದಾರೆ. ಆಮೇಲೆ ಗರ್ಲ್ ಫ್ರೆಂಡು ಅವಳು ಬೈದಿದ್ದಾಳೆ, ಫ್ರೆಂಡ್ಸ್ ಬೈತಾರೆ, ಅಕ್ಕಪಕ್ಕ ಇರೋರು ಬೈತಾರೆ. ಅದಂತೂ ಸಹಜ ಅಲ್ಲ, ನಿಮ್ಗೆ ಗೊತ್ತಿರೋ ರಿಲೇಟಿವ್ಸು ಎಲ್ಲ ಹೇಳೋದು, ಏನಪ್ಪ ಏನು ಮಾಡ್ತೀಯಾ ಅಂತ ಕೇಳಿದಾಗ ಸಿನಿಮಾ ಮಾಡ್ತೀಯ, ಉದ್ಧಾರ ಆಗಲ್ಲ ಬಿಡುಗರು, ಮುಗೀತು ಇವ್ರದ್ದು. ಏನು ಮಾಡ್ತೀಯ, ಇಂಜಿನಿಯರಿಂಗ್ ಓದಿ ಏನಪ್ಪ ಈ ಸಿನಿಮಾ ಅಂತ ಮುಗೀತು ಬಿಡಿ. ಕರೆಕ್ಟ್. ಅದೊಂದು ನಂಗೆ ಇನ್ನೂ ಮದುವೆ ಆಗಿಲ್ಲ, ನಮ್ಮಮ್ಮ ಹುಡುಗಿ ನೋಡ್ತಾರೆ, ನಮ್ಗೆ ಇಂಟ್ರೆಸ್ಟ್, ನಾವು ರಮ್ಯಾ ಅವ್ರು ಕಾಯ್ತಾ ಇದ್ದೀವಿ. ಸೊ ನೋಡೋಕ್ಕೆ ಫೋಟೋ ಪ್ರೊಫೈಲ್ ಕಳಿಸಿದಾರಂತೆ. ಸೊ ಅವರು ನೋಡಿ ಬೈ ಚಾನ್ಸು ಸಿನಿಮಾದು ಟೀಸರ್ ನೋಡಿದ್ದಾರೆ. ಫಸ್ಟು ಟೀಸರ್ ನೋಡಿದ್ದಾರೆ, ಆಮೇಲೆ ಟ್ರೇಲರ್ ನೋಡಿದ್ದಾರೆ. ಅವರು ಇಲ್ಲೇ ಹಿಂಗಿವನು ರಿಯಲ್ ಲೈಫಲ್ಲಿ ಹೆಂಗಿರ್ತಾನೋ ಬೇಡ ಅಂತ ರಿಜೆಕ್ಟ್. ನಂಗೂ ಬೇಕಾಗಿರೋದು ಅದೇ, ರಿಜೆಕ್ಟ್ ಮಾಡಲಿ ಅಂತಾನೆ ಸ್ವಲ್ಪ ಇಂಚೂರು ಅಂದಿದೆ. ಸೊ ಇದು ಅಂತ ರಿಜೆಕ್ಟ್ ಮಾಡಿಬಿಟ್ರು. ಅದಾಗಿರುತ್ತೆ. ಸಿನಿಮಾ ಮಾಡೋದು ಕಷ್ಟ, ನಿಜ ಜೀವನದಲ್ಲೂ ಕಷ್ಟ. ಬೇಸಿಕಲಿ ಎಲ್ಲ ಇಂಡಸ್ಟ್ರಿ ಡಾರ್ಕ್ ಶೇಡ್ನ ನಾವು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಎಲ್ಲರದು ಪ್ರೊಡ್ಯೂಸರ್ ಆಗಲಿ ಮ್ಯಾನೇಜರ್ ಆಗಲಿ ಅವ್ರದ್ದು ಕಷ್ಟ ಇರುತ್ತೆ. ಡೈರೆಕ್ಟರ್ ಆಗಲಿ ಮತ್ತು ಇವರು ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಮ್ಯೂಸಿಕಲ್ಲಿ ಇದು ಮಾಡಬೇಕು, ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಕನಸು ಕಟ್ಕೊಂಡಿರ್ತಾರೆ. ಸೊ ಅವ್ರವ್ರದ್ದೇ ಆದ ಜರ್ನಿನಲ್ಲಿ ಯಾರ್ಯಾರು ಹೆಂಗೆ ಅಚೀವ್ ಮಾಡ್ತಾರಾ, ಬಿಡ್ತಾರಾ, ಸಿನಿಮಾ ಮಾಡ್ತಾರಾ ಇಲ್ವಾ ಅನ್ನೋದೇ ನಮ್ಮದು ಕಾನ್ಸೆಪ್ಟ್ ಸರ್. ಅದನ್ನು ಹಾಸ್ಯಭರಿತವಾಗಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಒಂದಷ್ಟು ಆಡಿಯನ್ಸ್ನ ಎನ್ಕರೇಜ್ ಮಾಡೋಕ್ಕೆ ಒಂದಷ್ಟು ಕೂಡ ಇಟ್ಟಿದ್ದೀವಿ. ಬೇಸಿಕ್ಲಿ ಆಡಿಯನ್ಸ್ ರಿಲೇಟ್ ಮಾಡ್ಕೊಳ್ಬೇಕು. ಆಡಿಯನ್ಸಿಗೆ ಸರ್ ಸಿನಿಮಾದಲ್ಲೇ ಮಾತ್ರ ಅವಮಾನ ಅಂತಲ್ಲ, ಎಲ್ಲ ಒಂದು ಕಡೆ ಕೆಲಸಕ್ಕೆ ಹೋದವನಿಗೂ ಪಾಪ ಅವಮಾನ ಮಾಡಿರ್ತಾರೆ. ಸೊ ಆ ನೋವು ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಸಿಗದೇ ಇರುವಾಗ ತುಂಬ ನೋವಾಗಿರುತ್ತೆ. ಸೊ ಸಿಕ್ಕಿದಾಗ ಖುಷಿ ಆಗುತ್ತೆ. ಸೊ ಆ ಸಿನಿಮಾದಲ್ಲಿ ನೋಡಿದಾಗ ನನ್ನ ಲೈಫಲ್ಲಿ ಈ ಥರ ಅವಮಾನ ಮಾಡಿದ್ರು ಒಬ್ರು, ಈ ಥರ ಆದಾಗ ಎಲ್ಲೋ ರಿಲೇಟ್ ಮಾಡ್ಕೊತಾರೆ ಅಂತ ನಾವು ಇದು ಮಾಡಿದ್ವಿ ಸರ್. ಸಿನಿಮಾದಲ್ಲಿ ಆಫರ್ ಕೂಡ ಇಟ್ಟಿದೆ. ಹೌದು. ಆಫರ್ ಬಗ್ಗೆ ಹೇಳೋದು ಇವಾಗ ಅದೇ ಜೀವದ ಗೆಳತಿಯ ಸಾಂಗ್ ರಿಲೀಸ್ ಆಗಿದೆ ಅಂತ ಹೇಳಿದ್ಮೇಲೆ ಅದರದ್ದು ರೀಲ್ ಕಾಂಟೆಸ್ಟ್ ನಡೆಸ್ತಾ ಇದ್ದೀವಿ. ಅದು ರಿಲೀಸ್ ಆಗೋ ತನಕನೂ ಅದು ನಡೀತಾ ಇರುತ್ತೆ. ಯಾರು ಕ್ರಿಯೇಟಿವ್ ಆಗಿ ರೀಲ್ ಮಾಡಿ ನಮ್ಮ ಪೇಜ್ಗೆ ಕೊಲ್ಯಾಬ್ ಮಾಡ್ತಾರೋ, ಟೈಮ್ ಪಾಸ್ ದಿ ಮೂವಿ ನಮ್ಮ ಪೇಜ್ ಹೆಸರು, ಅದಕ್ಕೆ ಕೊಲ್ಯಾಬ್ ಮಾಡ್ತಾರೋ ಅವ್ರಿಗೆ 1 lakh ಪ್ರೈಸ್ ಅಥವಾ ಐಫೋನ್ 2 ಕೊಡ್ತೀವಿ. ಹಾಂ, ವ್ಯೂಸ್ ಎಲ್ಲ ನಮಗೆ ಮ್ಯಾಟ್ರ್ ಆಗಲ್ಲ. ಕ್ರಿಯೇಟಿವ್ ಆಗಿ ನಮಗೆ ರೀಲ್ ಮಾಡಿ ಕೊಲ್ಯಾಬ್ ಮಾಡಬೇಕು. ಸೊ ಅದು ಟೀಮ್ ಜಡ್ಜ್ ಮಾಡಿ ಅವ್ರಿಗೆ ಬಹುಮಾನ ಅಕ್ಟೋಬರ್ 17 19 ಇನ್ನೊಂದು ಆಫರ್ ಹೌದು.
3 ದಿನ ಯಾರು ಟಿಕೆಟ್ ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕ್ ಮಾಡಿ ನಮ್ದು ಒಂದು ವಾಟ್ಸ್ಆ್ಯಪ್ ನಂಬರ್ನ ಅನೌನ್ಸ್ ಮಾಡಿದ್ದೀವಿ. 3 ದಿನ ಮಾತ್ರ ಅಂಡ್ ಬುಕ್ ಮೈ ಶೋದಲ್ಲೇ ಬುಕ್ ಮಾಡಬೇಕು. ಸೊ ವಾಟ್ಸಪ್ ನಂಬರ್ಗೆ ಆ ಟಿಕೆಟ್ಸ್ನ ಕಳಿಸಿದ್ರೆ ನಮಗೆ ನಾವು ಫಸ್ಟ್ 100 ಮೆಂಬರ್ಸ್ಗೆ ನಾವು ಅಂಡಮಾನ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ತಂಡದ ಜೊತೆನೆ ನಾವು ಅಂಡಮಾನ್ ಟ್ರಿಪ್ಗೆ ಹೋಗ್ಬೋದು. ಆ ಅವಕಾಶ ನಮ್ಮ ತಂಡದ ಕಡೆಯಿಂದ ನಾವು ಮಾಡ್ಕೊಡ್ತಾ ಇದ್ದೀವಿ. ಒಂಥರ ಯೂನಿಕ್ ಐಡಿಯಾ. ಟ್ರೈ ಮಾಡೋಣ. ಪಬ್ಲಿಸಿಟಿನೂ ಆಗುತ್ತೆ, ಎರಡೂ ಆಗುತ್ತೆ. ಪಬ್ಲಿಕ್ ಜೊತೆ ಟ್ರಿಪ್ ಆಗುತ್ತೆ. 100 ಮೆಂಬರ್ಸ್ ಇರೋದ್ರಿಂದ ತುಂಬಾ ಎಲ್ಲಾ ಕಡೆಯಿಂದ ನೋಡ್ಬೇಕು. ಸೊ ವೆಯ್ಟ್ ಮಾಡಬೇಕು. ಅಂದ್ರೆ 20ನೇ ತಾರೀಕಿಗೆ ಅನೌನ್ಸ್ ಮಾಡ್ಬಿಡಲ್ಲ ವಿನ್ನರು, ಸ್ವಲ್ಪ ಸಮಯ ಬೇಕು. ಅಂಡ್ 100 ಅಂದ್ರೆ ಬೆಂಗಳೂರಿಂದಾನೇ 100 ಅಂತಿಲ್ಲ, ನಾವು ಆಲ್ ಓವರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇರೋದ್ರಿಂದ ನಾವು 100ನ ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀವಿ. ಸೊ ಲಕ್ಕಿ ವಿನ್ನರ್ಸ್ಗೆ ಅಂಡಮಾನ್ ಟ್ರಿಪ್. ಫೈನಲ್ ಆಗಿ ಸರ್ ನಿಮ್ಗೊಂದು ಕ್ವಶನ್. ಹಾಂ ಸರ್, ಈ ಸಿನಿಮಾದ ಬಜೆಟ್ ಎಷ್ಟು? ನಿಮ್ಮ ಸಿನಿಮಾದಲ್ಲಿ ಬಜೆಟ್ ಎಷ್ಟು? ಇದಕ್ಕೆ ನಮ್ಮ ಪ್ರೊಡ್ಯೂಸರ್ ಪರಮೇಶ್ವರ್ ರಾವ್ ಅವ್ರು ಇಲ್ಲ ಇಲ್ಲಿ ಆನ್ಸರ್ ಮಾಡಕ್ಕೆ. ಪ್ರೊಡ್ಯೂಸರ್ ಪರಮೇಶ್ವರ್ ರಾವ್ ಅಲ್ಲ, ರಿಯಲ್ ಆಗಿ ಪ್ರೊಡ್ಯೂಸರ್ ಇಲ್ಲ, ರಿಯಲ್ ಪ್ರೊಡ್ಯೂಸರ್ ಇಲ್ಲ. ಅವ್ರು ಹೇಳ್ತಾ ಇದ್ರು ಇಲ್ಲ ಅಂದ್ರೆ ಆಕ್ಚುಲಿ ಅವ್ರ ಬಗ್ಗೆ ಹೇಳ್ಬೇಕು ಸರ್. ನಂಗೆ ಪ್ರೊಡ್ಯೂಸರ್ ಪರಮೇಶ್ವರ್ ರಾವ್ ಕ್ಯಾರೆಕ್ಟರ್ ಮಾಡಿದ್ರು ಅವರು, ಸಂಪತ್ ಕುಮಾರ್ ಸರ್, ನವೀನ್ ಅವರು, ಅಶ್ವಿನಿ ಶ್ರೀನಿವಾಸ್ ಅಂತ, ಆಮೇಲೆ ವೈಸಿರಿ ನಮ್ಮ ಹೀರೋಯಿನು, ಆಗ ನದಾಫ್ ಅಂತ ಕ್ಯಾರೆಕ್ಟರ್ ಅವ್ರ ವಾಯ್ಸ್ ಅಲ್ಲೇ ಗೊತ್ತಿದೆ. ಸೊ ಇವ್ರು ಯಾರ್ಯಾರು ಸರ್ ಆರ್ಟಿಸ್ಟ್ಗಳು ಯಾರ್ಯಾರು ಬಂದಿದ್ದಾರೆ, ಅವ್ರ ಪಾತ್ರಕ್ಕೆ ಅವ್ರು ಏನೇನು ಬೇಕೋ ಎಲ್ಲ ಕ್ಲೀನ್ ಆಗಿ ಮಾಡೋಗಿದ್ದಾರೆ ಸರ್. ಸೊ ಬೇಸಿಕ್ಲಿ ನೀವು ನೋಡಿದಾಗ ಫೋರ್ಸ್ ಫಿಟ್ ಅನ್ಸಲ್ಲ, ಈ ಕ್ಯಾರೆಕ್ಟರ್ ಇವ್ರು ಪರ್ಫೆಕ್ಟ್ ಆಗಿ ಶೂಟ್ ಆಗ್ತಾನೆ ಗುರು. ಈಗ ಪೊಲೀಸ್ ಕ್ಯಾರೆಕ್ಟರ್ ನದಾಫ್ ಅವರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಪೊಲೀಸ್ ಅಂದ್ರೆ ಹಿಂಗಿರ್ಬೇಕು, ಈ ಆವಾಜ್, ಈ ಗತ್ತು, ಈ ಪರ್ಸನಾಲಿಟಿ ಹಿಂಗಿರ್ಬೇಕು ಅನ್ನೋದು. ಒಬ್ಬ ಪ್ರೊಡ್ಯೂಸರ್ಗೆ ಅವ್ರದ್ದೇ ಆದ ಕಷ್ಟಗಳು ಎಷ್ಟಿರುತ್ತೆ. ಯಾಕಂದ್ರೆ ನಾವು ಮಾಡ್ತೀವಿ, ಬಟ್ ಅದು ದುಡ್ಡು ತರೋದಿರೋದಲ್ಲ ಸರ್ ಕಷ್ಟ. ಆ ಪ್ರೊಡ್ಯೂಸರ್ಗೆ ಮಾತ್ರ ಅದು ಅರ್ಥ ಆಗುತ್ತೆ, ಬೇರೆ ಯಾರಿಗೂ ಅರ್ಥ ಆಗಲ್ಲ. ಆ ದುಡ್ಡು ಹೊಂದ್ಸೋಕ್ಕೆ ಇಷ್ಟೆಲ್ಲ ಕಷ್ಟಪಡ್ತಾರದು. ಅದನ್ನ ಮ್ಯಾನೇಜರು ಸುಮ್ಮನೆ ಯಾರಿಗಾರು ಕೊಡೋಕ್ಕಲ್ಲ, ಕೇಳೋರಿಗೆಲ್ಲ ತೊಗೊಂಡ್ಬಿಡು ಅಂತ ಹೇಳ, ಅವ್ನು ಅದರಲ್ಲೂ ಉಳಿಸ್ಬೇಕು ಪಾಪ. ಅವನು ಎಷ್ಟು ಕೊಟ್ಟು ಎಷ್ಟು ನಮ್ಮ ಮ್ಯಾನೇಜರ್ ಉಳಿಸ್ಬಿಟ್ಟಿರ್ತಾರೆ, ಅವ್ರು ಇಟ್ಕೊಬೇಕು. ಅದು ಅವ್ರ ಪಾಕೆಟ್ ಎಲ್ಲ ಹೋಗುತ್ತೆ. ಅದು ಬಿರಿಯಾನಿ ತರೋದಕ್ಕಲ್ಲ, ಚಿತ್ರಾನ್ನಕ್ಕೆ ಅದೆಲ್ಲ ರಿಯಲ್ ಆಗಿ ಮಾಡ್ತಾರೆ. ಆ ತರದೇ ರಿಯಲ್ ಆಗಿ ನೀವು ಇಂಡಸ್ಟ್ರಿನಲ್ಲಿ ಏನೇನ್ ನಡೆಯತ್ತೋ ಅದ್ ರಿಯಲ್ ಆಗೇ ನಾವು ತೋರಿಸಿದೀವಿ. ಥ್ಯಾಂಕ್ ಯು. ಇದೇ ಅಕ್ಟೋಬರ್ 17 ರಿಲೀಸ್ ಆಗ್ತೈತೆ. ಎಲ್ಲರೂ ಒಟ್ಟಿಗೆ ಆಡಿಯನ್ಸ್ಗೆ ಹೆಂಗ್ ಕರೀತೀರೋ ಕರ್ಬಿಡಿ. ಟೈಮ್ ಪಾಸ್ ಮಾಡಿದೀವಿ ನಾವು, ಬಂದ್ ನೋಡಿ ನೀವು. ಇದೇ ಅಕ್ಟೋಬರ್ 17 ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ನಮ್ಮ ಸಿನಿಮಾ ಟೈಮ್ ಪಾಸ್ ಮಿಸ್ ಮಾಡದೆ ದಯವಿಟ್ಟು ನೋಡಿ. ಎಲ್ಲರೂ ನೋಡಿ. ಥ್ಯಾಂಕ್ ಯು. ಬನ್ನಿ ಥಿಯೇಟರ್ ಅಲ್ಲಿ ಟೈಮ್ ಪಾಸ್ ಮಾಡೋಣ.